ನಮ್ಮ ಫ್ಯಾಮಿಲಿ ಮೇಲೆ ದರಿದ್ರ ಕಣ್ಣು ಬೀಳದೇ ಇರಲಿ ಅಂತ ನರಸಪ್ಪನ ಹತ್ರ ಕೇಳ್ಕೊತಾ ಫುಲ್ ವಿಡಿಯೋ ಬೇಕು ಅಂದರೆ ಪೇಜ್ ಫಾಲೋ ಮಾಡಿ. ಹಾಯ್ ಎಲ್ಲರಿಗೂ ನಮಸ್ಕಾರ. ನಮ್ಮ ಫ್ಯಾಮಿಲಿಗೆ ಮತ್ತೊಮ್ಮೆ ಸ್ವಾಗತ. ಬೆಳಗ್ಗೆನೆ ನಾಟಿ ಕೋಳಿ ಸಾರು ಮುದ್ದೆ ತಿನ್ಕೊಂಡು ಸೀದಾ ನಾವೋಗಿದ್ದೆ ಕೆರೆಗೆ. ಏನ್ ತಿಕ್ಕಿ ಅಂದರೆ ಮೀನು ಹಿಡಿಯೋದಕ್ಕೆ. ಒಂದು ಮೀನು ಸಿಕ್ಲಿಲ್ಲ. ವಾಪಸ್ ಮನೆಗೆ ಹೋಗ್ತಿದ್ದೀವಿ. ಆದರೂ ನಾವು ಬಿಡ್ಲಿಲ್ಲ. ಏನಾದರೂ ಆಗಲಿ ಅಂತ ಒಬ್ಬ ಮಂಡ್ಯದಿಂದ ಮೀನು ಹಿಡಿಯೋನ್ನೇ ಕರೆಸಿದ್ದು. ಅವನು ಒಂದೆರಡು ಮೀನು ಹಿಡ್ದ. ಆಶ್ಚರ್ಯದ ವಿಷಯ ಏನಂದರೆ ನಮ್ಮ ಡ್ರ್ಯಾಗನ್ ಮಂಜು ಅವರು ಒಂದು ಮೀನು ಹಿಡಿದ್ರು ಕೊನೆಗೂ ಬಿಡಲಿಲ್ಲ. ನಾನು ನಮ್ಮ ಬಾಮೈದ ಇಬ್ಬರು ಮೇಲ್ಗಡೆ ಮರದ ಮೇಲ್ಗಡೆ ಕೂತ್ಕೊಂಡು ನೋಡ್ತಾ ನಿಂತಿದ್ದು. ಹಾಗೆ ಮಂಡ್ಯದಿಂದ ಇನ್ಸಲ್ಟ್ ಮಾಡ್ಕೊಂಡು ನಿಂತವ್ರ ಅವರೇ ಪೊಲೀಸಪ್ಪ. ಅವ್ರನ್ನೂ ಕರೆಸ್ತೋ ಬಿಡಲಿಲ್ಲ. ಕೊನೆಗೂ ಒಂದು 5-6 ಮೀನು ಹಿಡ್ದು ಪರವಾಗಿಲ್ಲ ಸಾಕು ಇವತ್ತಿನ ಸೈಡ್ಸ್ ಕಾಯ್ತದೆ ಅಂದ್ಬಿಟ್ಟು ಸೀದಾ ನಾವೆಲ್ಲ ಗಾಡಿ ತಗೊಂಡು ಸೀದಾ ಮನೆ ಹತ್ರ ಹೋದೋ. ಬರೋ ಹಿಂದೆ ಅಂದರೆ ಇಲ್ಲ ನಾನು ಫಾಸ್ಟಾಗಿ ಹೋಗ್ತೀನಿ ಆಮೇಲೆ ಬಾ ಅಂತಾನೆ ಬಾಮೈದ. ಕೊನೆಗೂ ಬಿಡಲಿಲ್ಲ. ನನ್ನ ವಿಡಿಯೋ ಮಾಡು ಅಂತ ಹಿಡ್ಕೊಂಬಿಟ್ಟ. ಹಬ್ಬ ಮುಗಿಸ್ಕೊಂಡು ಊರೆಲ್ಲ ಖಾಲಿ ಆದ್ರೂ ನಮ್ಮ ಅಕ್ಸರು ಮನೇಲಿ ಮಾತ್ರ ಖಾಲಿ ಆಗೋದಿಲ್ಲ. ಯಾಕೆ ಅಂತಂದರೆ ಬಂದರೆ ಒಂದು ವಾರಾನ್ಗಟ್ಲೆ ಆರಾಮಾಗಿ ಜಾಲಿ ಮಾಡ್ಕೊಂಡಿರ್ತೀವಿ. ನಮ್ಮೆಲ್ಲರ ಪ್ರೀತಿಯ ಮಂಡ್ಯದ ಹುಡುಗ ಕಿರಣ್ ಅವರ ಹ್ಯಾಪಿ ಬರ್ಡೇ ಅಂತೂ ಗ್ರ್ಯಾಂಡಾಗಿ ಮಾಡ್ದೋ. ಪಟಾಕಿ ಬೇರೆ ಎಲ್ಲ ಹೊಡೆದೋ. ಎಲ್ಲರೂ ಕೇಕ್ ತಿನ್ರಪ್ಪ ಅಂತ ಹೇಳಿದ್ರೆ ಇಲ್ಲ, ಅವ್ರಿಗೆ ಫಸ್ಟ್ ಕೇಕ್ ತಿನ್ನಿಸ್ಬಿಟ್ಟು ಆಮೇಲೆ ಎಲ್ಲರಿಗೂ ಕೇಕ್ ಕಟ್ ಮಾಡಿಕೊಡ್ತೀವಿ ಅಂತಂದರು. ಓಕೆ ನಾನು ವೀಡಿಯೋ ಮಾಡ್ತೀನಿ, ನೀವೆಲ್ಲ ಕೇಕ್ ಕಟ್ ಮಾಡ್ರಪ್ಪ ಅಂತ ನಮ್ಮೂರು ಇನ್ಸ್ಪೆಕ್ಟ್ರ್ ಬೇರೆ ಮಕ್ಕೆಲ್ಲ ಬಳ್ದಾಕ್ಬಿಟ್ರು. ಬೇಡ ಅಂದರೂ ಬಿಡಲಿಲ್ಲ ಪಾಪ. ಮಂಡ್ಯದಿಂದ ಕರೆಸಿ ಎಲ್ಲರ ಕೈಲೂ ಕೇಕ್ ತಿನ್ನಿಸ್ತಿಲ್ಲ ಅಂದರೆ ಹೆಂಗೆ? ಅದಕ್ಕೆ ಎಲ್ಲರೂ ಕೇಕ್ ತಿನ್ನಿಸ್ರಿ, ಒಬ್ಬರು ಬಿಡಬೇಡಿ ಅಂತ ಹೇಳಿದೆ. ಆದ್ರೂ ಎಲ್ಲರೂ ಕೇಕ್ ತಿನ್ನಿಸಿ ಪಾಪ ಬರ್ತಡೇನಂತೂ ಗ್ರ್ಯಾಂಡಾಗಿ ಮಾಡ್ದೋ. ತುಂಬ ಖುಷಿ. ನಮ್ಮ ಅಣ್ಣನ ಮಕ್ಕಳು ಅಕ್ಕಂದಿರು ಎಲ್ಲರೂ ಸೇರಿಸಿ ಕೇಕ್ ತಿನ್ನಿಸ್ತೋ. ಕೇಕೆಲ್ಲ ತಿಂದಾದ್ಮೇಲೆ ಲಾಸ್ಟ್ಗೆ ನಾವು ಎಂಟ್ರಿ ಕೊಡಲಿಲ್ಲ ಅಂದರೆ ಹಿಂಗೆ ನೀನೇ ಪಪ್ಪ ಅಂತಂದ್ರು. ಬತ್ತೀನಿರಪ್ಪ ಅಂದ್ಬಿಟ್ಟು ಇದ್ರ ಕೇಕೆಲ್ಲ ಎತ್ಕೊಂಡು ಸೀದಾ ಕೇಕ್ ತಿನ್ನಿಸ್ಬಿಟ್ಟು ಸೀದಾ ಮನೆಗೆ ಹೋದ. ಮನೆಗೆ ಹೋಗಿ ನೋಡಿದ್ರೆ ನಮ್ಮ ಹೊತ್ತಿಗೆ ಇನ್ನೂ ಮುದ್ದೆ ಮಾಡ್ತಾಯಿದ್ರು. ನಮ್ಮ ಅಣ್ಣ ಆರಾಮಾಗಿ ಕೃಷ್ಣ ಪರಮಾತ್ಮ ಥರ ಮಲ್ಕೊಂಬಿಟ್ಟವನೆ. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಫಾಲೋ